ಹಲೋ ನಮಸ್ಕಾರ. ನಾನು ನಿಮ್ಮ ಸ್ಪರ್ಶಗೌಡ. ಯಾರೆಲ್ಲ ಇನ್ನು ಕಾಮನಬಿಲ್ಲು ಕಥಾಗುಚ್ಛ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಕೂಡಲೇ ಸಬ್ಸ್ಕ್ರೈಬ್ ಆಗಿ. ಕತೆ ಇಷ್ಟ ಆದರೆ ಶೇರ್ ಮಾಡಿ, ಲೈಕ್ ಮಾಡಿ ಹಾಗೂ ಕಮೆಂಟ್ ಮಾಡಿ. ನಾನು ಇವತ್ತು ಹೇಳ್ತಿರೋ ಕತೆ ಒಂಗಿರಣ ಭಾಗ 173. ಶಾಲೆಯಿಂದ ಮನೆಗೆ ಬಂದವಳು ತನ್ನ ಮೊಬೈಲ್ ಟೇಬಲ್ ಮೇಲೆ ಇರಿಸಿ ಫ್ರೆಶ್ ಆಗಿ ಬರುವ ವೇಳೆಗಾಗಲೇ ಇನ್ನೆರಡು ಫೋಟೋ ಬಂದು ಅವಳ ಮೊಬೈಲ್ನಲ್ಲಿ ಕುಳಿತಿದ್ದವು. ಬಟ್ಟೆ ಬದಲಿಸಿ ಮುಖ ಒರೆಸಿಕೊಳ್ಳುತ್ತಲೇ ಫೋಟೋಗಳನ್ನು ನೋಡಿದವಳ ಮೊಬೈಲ್ ಹಿಡಿದಿದ್ದ ಕೈ ಅದೇ ಮೊಬೈಲನ್ನು ಮುಷ್ಟಿ ಬಿಗಿ ಹಿಡಿಯಿತು. ಆಗಲೇ ಆ ಮೊಬೈಲ್ ಅನ್ನು ಒಡೆದು ಚೂರು ಮಾಡುವಷ್ಟು ಕೋಪ ಅವಳಲ್ಲಿ. ತನ್ನ ಕೋಪವನ್ನು ಹಲ್ಲು ಕಚ್ಚಿ ತಡೆದವಳು ಫೋಟೋ ಯಾರು ಕಳಿಸಿರುವುದು ಎಂದು ಸರಿಯಾಗಿ ನೋಡಿದಳು. ಹಿಂದೆ ಕಳುಹಿಸಿದ ಅದೇ ನಂಬರ್ನಿಂದ ಈ ಬಾರಿಯೂ ಕೂಡ ಫೋಟೋ ಬಂದಿದ್ದವು. ಈ ಬಾರಿ 2 ಫೋಟೋ ಬಂದಿದ್ದರೆ ಅವು ಕಾಫಿ ಡೇ ಅಲ್ಲಿ ಕುಳಿತು ನಗುತ್ತಾ ಕಾಫಿ ಕುಡಿಯುತ್ತಿರುವ ಧನುಷ್ ನಿಶಾ ಫೋಟೋಗಳಾಗಿದ್ದವು. ಫೋಟೋದಲ್ಲಿದ್ದವನು ಹಾಕಿದ ಬಟ್ಟೆಯನ್ನು ನೋಡಿದವಳಿಗೆ ಅದು ವಾರದ ಹಿಂದಿನ ಫೋಟೋ ಎಂದು ತಿಳಿದು ಹೋಗಿತ್ತು. ಅವನು ಪ್ರತಿದಿನ ತೊಡುವ ಬಟ್ಟೆಯು ಯಾವುದು ಎಂದು ವಾರಗಳ ಒಳಗೆ ನೆನಪು ಮಾಡಿ ಇಟ್ಟುಕೊಂಡಿರುತ್ತಾಳೆ ಇವಳು. ಖಂಡಿತ ಇದು ಆ ನಿಶಾಳದ್ದೇ ಕೆಲಸ. ಅಷ್ಟಕ್ಕೂ ಅವಳು ಧನು ಹಿಂದೆ ಬಿದ್ದಿರುವ ಉದ್ದೇಶವಾದರೂ ಏನು? ಧನು ನೋಡಿದರೆ ಅವಳನ್ನು ಸ್ನೇಹಿತೆ ಎಂದು ಕರೆಯುತ್ತಾನೆ. ಸ್ನೇಹಿತರು ಎಂದ ಮೇಲೆ ಕಾಫಿಗೆ ಊಟಕ್ಕೆ ಹೋಗುವುದು ಕಾಮನ್ ಅಲ್ಲವಾ? ಅದನ್ನೆಲ್ಲ ಫೋಟೋ ತೆಗೆದು ನನಗೆ ಕಳಿಸುವುದು ಯಾಕೆ? ಅವಳ ಮನಸ್ಸಲ್ಲಿ ಏನು ಓಡುತ್ತಿದೆ? ಈ ವಿಷಯವನ್ನು ನಾನು ಮನಸ್ಸಿಗೆ ಹಚ್ಚಿಕೊಂಡು ಕೊರಗುವ ಬದಲು ನೇರವಾಗಿ ಅವಳಿಗೆ ಕರೆ ಮಾಡಿ ಕೇಳುತ್ತೇನೆ ಎಂದು ಯೋಚಿಸಿದವಳು ಕ್ಷಣವೂ ಸಮಯವನ್ನು ವ್ಯರ್ಥ ಮಾಡದೆ ಫೋಟೋ ಬಂದಿದ್ದ ಅದೇ ನಂಬರ್ಗೆ ಫೋನ್ ಹಾಯಿಸಿದಳು. ಇತ್ತ ತನ್ನ ಕೋಣೆಯಲ್ಲಿ ಧನುಷ್ ಫೋಟೋವನ್ನೇ ತಿನ್ನುವ ಹಾಗೆ ನೋಡುತ್ತಾ ಕುಳಿತಿದ್ದ ನಿಶಾಳ ಫೋನ್ ಪರದೆಯ ಮೇಲೆ ಶರದಿ ಎಂಬ ಹೆಸರನ್ನು ನೋಡಿ ಮೂತಿಯನ್ನು ಸುಟ್ಟ ಮಾಡಿದವಳು ನಗುತ್ತಲೇ ಕರೆ ಸ್ವೀಕರಿಸಿ ಹಲೋ ಎಂದಳು. ಹಲೋ ಎಂದವಳ ಧ್ವನಿ ಕೇಳಿ ಅವಳ ಜೊತೆ ಮಾತನಾಡಲು ಇವಳ ಮನಸ್ಸು ಒಪ್ಪುತ್ತಿಲ್ಲ. ಆದರೆ ಮಾತನಾಡದೆ ಬೇರೆ ವಿಧಿ ಇರಲಿಲ್ಲ. ಅವಳು ಕೂಡ ಹಲೋ ಎಂದಳು. ಶರದಿ ಹಲೋ ಎಂದಿದ್ದನ್ನು ನೋಡಿ ಒಳಗೊಳಗೆ ನಕ್ಕವಳು, ಇದೇನು ಶರದಿ, ಇವತ್ತು ಸೂರ್ಯ ಯಾವ ಕಡೆ ಉದಯಿಸಿದ? ನೀನು ನನಗೆ ಕಾಲ್ ಮಾಡಿಬಿಟ್ಟಿದ್ದೀಯಾ ಎಂದು ವ್ಯಂಗ್ಯವಾಗಿ ಹೇಳಿದಳು. ಅಂದರೆ ನನ್ನ ನಂಬರ್ ಇವಳ ಬಳಿ ಮೊದಲೇ ಇದೆ. ಹಾಗಾದರೆ ಇವಳು ಬೇಕೆಂದೇ ಫೋಟೋಗಳನ್ನು ನನಗೆ ಕಳಿಸುತ್ತಿದ್ದಾಳೆ ಎಂದು ಹೇಳಿಕೊಂಡವಳಿಗೆ ಅವಳ ಅನುಮಾನ ಬಲವಾಯಿತು. ನಿನ್ನ ಜೊತೆ ಮಾತನಾಡುವ ಕರ್ಮ ನನಗಿಲ್ಲ. ಆಫೀಸಿನಲ್ಲಿರುವಾಗ, ಕಾಫಿ ಕುಡಿಯುವಾಗ, ತಿಂಡಿ ತಿನ್ನುವಾಗ ಫೋಟೋ ಎಷ್ಟಾರ್ದರೂ ತೆಗೆದುಕೋ, ನನಗೇನೂ ಆಗಬೇಕಿಲ್ಲ. ಆದರೆ ಅದನ್ನೆಲ್ಲ ನನಗೆ ಯಾಕೆ ಕಳಿಸುತ್ತಿದ್ದೀಯಾ ಹೇಳು? ಅದೇ ಅಸಮಾಧಾನದಲ್ಲಿ ಕೇಳಿದಳು. ನಿನ್ನನ್ನು ನಾನು ತುಂಬ ಬುದ್ಧಿವಂತೆ ಎಂದು ತಿಳಿದಿದ್ದೆ, ಫಾಸ್ಟ್ ಎಂದು ತಿಳಿದಿದ್ದೆ. ಆದರೆ ನೀನು ಇಷ್ಟು ನಿಧಾನ ಎಂದು ಗೊತ್ತಿರಲಿಲ್ಲ. ಆ ಫೋಟೋ ನೋಡಿದ ದಿನವೇ ನನಗೆ ಕಾಲ್ ಮಾಡಿ ನನ್ನ ಜೊತೆ ಜಗಳ ಮಾಡುತ್ತೀಯ ಎಂದು ತಿಳಿದಿದ್ದೆ. ಆದರೆ ನನ್ನ ಊಹೆ ಸುಳ್ಳಾಯಿತು ನೋಡು. ಅದೇ ದರ್ಪದ ಮಾತುಗಳು ಅವಳದು. ನಾನು ಯಾಕೆ ನಿನ್ನ ಜೊತೆ ಜಗಳ ಮಾಡಬೇಕು? ನಿನ್ನ ಜೊತೆ ಜಗಳ ಆಡಿ ನನಗೇನೂ ಆಗಬೇಕಾಗಿರಲಿಲ್ಲ. ನಾನು ಇವಾಗ ಕರೆ ಮಾಡಿದ್ದು ಇನ್ಮುಂದೆ ನನಗೆ ಫೋಟೋಗಳನ್ನು ಕಳಿಸಬೇಡ ಎಂದು ಹೇಳಲು ಅಷ್ಟೇ. ನಿಜವಾಗಿಯೂ ಅಷ್ಟೇನಾ ಶರದಿ ಎಂದು ಹಾಗೆ ರಾಗ ಎಳೆಯುತ್ತಾ ಹೇಳಿದವಳು, ನಿನ್ನ ಗಂಡನ ಜೊತೆ ಬೇರೆಯೊಂದು ಹುಡುಗಿ ನಗುತ್ತಾ ಫೋಟೋ ತೆಗೆದುಕೊಂಡಿದ್ದಾಳೆ. ನಿನಗೆ ಏನು ಅನಿಸುತ್ತಿಲ್ಲವಾ? ಇದರ ಬಗ್ಗೆ ನಿನ್ನ ಗಂಡನನ್ನು ಕೇಳಿ ಅವನ ಜೊತೆ ಜಗಳ ಮಾಡಬೇಕು ಅನಿಸುತ್ತಿಲ್ಲವಾ? ಅಥವಾ ನನ್ನನ್ನು ಕೇಳಿ ನನ್ನ ಜೊತೆ ಜಗಳ ಮಾಡಬೇಕು ಎಂದು ಅನಿಸುತ್ತಿಲ್ಲವಾ? ಅವಳ ಈ ರೀತಿಯ ಮಾತಿಗೆ ಕಣ್ಣು ಮುಚ್ಚಿ ತೆಗೆದವಳು, ನೋಡು, ನನ್ನ ಗಂಡ ಏನು ಎನ್ನುವುದು ನನಗೆ ಗೊತ್ತು. ನಿನ್ನನ್ನು ಅವರು ಸ್ನೇಹಿತೆ ಎಂದು ನಂಬಿದ್ದಾರೆ. ಆ ನಂಬಿಕೆಯನ್ನು ಉಳಿಸಿಕೊ. ನಿನ್ನಂಥವಳ ಜೊತೆ ಮಾತನಾಡಿ ಸಮಯ ವ್ಯರ್ಥ ಮಾಡಲು ನನಗೆ ಇಷ್ಟ ಇಲ್ಲ ಎಂದು ಕರೆ ತುಂಡರಿಸಲು ಮುಂದಾದವಳನ್ನು ನೋಡಿದ ನಿಶಾ ಕೋಪಕ್ಕೆ ಅಲ್ಮುಡಿ ಕಚ್ಚಿದವಳು. ಅಬ್ಬಬ್ಬಾ, ಗಂಡನ ಮೇಲೆ ಅದೇನು ನಂಬಿಕೆ! ಇನ್ನೆಷ್ಟು ದಿನ ಆ ನಂಬಿಕೆ ಇರುತ್ತದೆ ಎಂದು ನಾನು ನೋಡುತ್ತೇನೆ ಶರದಿ. ಆದರೆ ಮುಖ್ಯವಾದ ವಿಷಯವನ್ನು ಹೇಳುವುದನ್ನೇ ಬಿಟ್ಟು ಕರೆ ತುಂಡರಿಸುತ್ತಿದ್ದೇನೆ ಎಂದು ಹೇಳುತ್ತಿದ್ದೀಯಲ್ಲ ಎಂದರೆ ಅವಳ ಮಾತಿಗೆ ಆಶ್ಚರ್ಯವಾದವಳು, ಯಾವ ವಿಷಯ ಎಂದಳು. ನಾನು ಯಾಕಾಗಿ ನಿನಗೆ ಆ ಫೋಟೋಗಳನ್ನು ಕಳಿಸುತ್ತಿದ್ದೇನೆ? ನನಗೆ ಏನು ಬೇಕು ಎಂದು ನೀನು ಕೇಳಲೇ ಇಲ್ಲವಲ್ಲ ಶರದಿ ಎನ್ನುತ್ತಿದ್ದ ಹಾಗೆ ಅವಳಿಗೆ ಅದನ್ನು ತಿಳಿದುಕೊಳ್ಳುವ ಆಸಕ್ತಿ ಇಲ್ಲದಿದ್ದರೂ ಅವಳು ಯಾಕಾಗಿ ಹೀಗೆಲ್ಲ ಮಾಡುತ್ತಿದ್ದಾಳೆ ಎಂದು ತಿಳಿದುಕೊಳ್ಳುವ ಕುತೂಹಲವಂತೂ ಇದ್ದೇ ಇತ್ತು. ದೀರ್ಘ ಉಸಿರನ್ನು ಎಳೆದುಕೊಂಡವಳು
ಸರಿ ಹೇಳು, ಆ ಫೋಟೋಗಳನ್ನು ಯಾಕೆ ನನಗೆ ಈಗ ಕಳಿಸುತ್ತಿದೆಯಾ? ನಿನಗೆ ಏನು ಬೇಕು ಎಂದ ಶರದಿಯ ಮಾತಿಗೆ ಮುಗಿಯುವ ಮುನ್ನವೇ ನಿನ್ನ ಗಂಡ ಬೇಕು ಎಂದಿದ್ದಳು. ಅವಳ ಆ ಮಾತು ಕೇಳಿ ದೊಪ್ಪೆಂದು ಹಾಸಿಗೆಯ ಮೇಲೆ ಕುಳಿತು ಬಿಟ್ಟಳು ಶರದಿ. ಅವಳದಮ್ಮ ಅನದ ಭಯ ಈಗ ನಿಜವಾಗಿತ್ತಲ್ಲ. ಗಂಟಲ ಪಸೆ ಆರಿದಂತಾಗಿ ಅವಳ ಗಂಟಲಿನಿಂದ ಸ್ವರವೇ ಹೊರಡಂತಾಗಿತ್ತು. ಅವಳ ಮೌನವನ್ನು ನೋಡಿದವಳು, ಯಾಕೆ ಶರದಿ ಹಾಗೆ ಸುಮ್ಮನಾದೆ? ನಾನು ಹೇಳಿದ್ದು ನಿನಗೆ ಕೇಳಿಸಲಿಲ್ಲವಾ? ನನಗೆ ನಿನ್ನ ಗಂಡ ಬೇಕು. ನಾನು ಮದುವೆಯಾಗಬೇಕಿದ್ದವನನ್ನು ನೀನು ನಿನ್ನ ಅಣ್ಣ ಸೇರಿ ಮೋಸ ಮಾಡಿ ನೀನು ಮದುವೆ ಮಾಡಿಕೊಂಡೆ. ಈಗ ನಿನ್ನ ಗಂಡನನ್ನು ನಾನು ಹೇಗೆ ಕಿತ್ತುಕೊಳ್ಳುತ್ತೇನೆ ನೋಡುತ್ತಿರು ಎಂದು ನಗುತ್ತಲೇ ಹೇಳಿದಳು. ನಿಜವಾಗಿಯೂ ಅವಳ ಮಾತು ಕೇಳಿ ಸಿಡಿಲೆರಗಿದಂತಾಗಿತ್ತು ಶರದಿಗೆ. ಹಾಗಂತ ತನ್ನ ಗಂಡನನ್ನು ನನಗೆ ಬಿಟ್ಟು ಬಿಡು ಎಂದು ಗೋಳಿಡುವಂತಹ ಅವಳು ಖಂಡಿತ ಇಲ್ಲ. ನಮ್ಮ ಶತ್ರುಗಳಿಗೆ ನಮ್ಮ ದೌರ್ಬಲ್ಯ ಎಂದಿಗೂ ತಿಳಿಯಬಾರದು ಎಂದು ಆಲೋಚಿಸಿದವಳು ಇಳಿಯುತ್ತಿದ್ದ ಕಣ್ಣೀರನ್ನು ತೊಡೆದುಕೊಂಡು ತಾನು ಕೂಡ ಜೋರಾಗಿ ನಕ್ಕವಳು. ನನ್ನ ಗಂಡನನ್ನು ನನ್ನಿಂದ ದೂರ ಮಾಡುತ್ತೀನಿ ಎನ್ನುವ ಭ್ರಮೆಯಲ್ಲಿ ಬದುಕುತ್ತಿದ್ದೀಯ. ಅದು ನಿನ್ನಿಂದ ಸಾಧ್ಯವಿಲ್ಲ. ನನ್ನ ಎದುರಿಗೆ ಈ ರೀತಿ ಹಾರಾಡುತ್ತಾ ಮಾತನಾಡುತ್ತಿರುವವಳು ದನು ಎದುರಿಗೆ ತುಟಿ ಬಿಚ್ಚಲು ಆಗುವುದಿಲ್ಲ ಎಂದು ನನಗೂ ಕೂಡ ಗೊತ್ತು. ನೀನು ಈ ರೀತಿ ಫೋಟೋ ಕಳಿಸಿ ನನ್ನ ಜೊತೆ ಈ ರೀತಿ ಮಾತನಾಡಿದರೆ ನನ್ನ ಗಂಡನನ್ನು ಬಿಟ್ಟು ಹೋಗುತ್ತೇನೆ ಎಂದು ತಿಳಿಯಬೇಡ. ನೀನು ಏನೇ ಮಾಡಿದರೂ ನಮ್ಮಿಬ್ಬರನ್ನು ಬೇರೆ ಮಾಡಲು ಆಗುವುದಿಲ್ಲ ಎಂದು ಹೇಳಿ ಒಡನೆ ಕರೆ ತುಂಡರಿಸಿ ಬಿಟ್ಟಳು. ತಾನು ಆಡಿದ ಮಾತಿಗೆ ಶರದಿ ಎದುರುತ್ತಾಳೆ ಎಂದು ತಿಳಿದು ಅವಳ ಧೈರ್ಯದ ಮಾತುಗಳನ್ನು ಕೇಳಿ ಕೋಪಕ್ಕೆ ಕೈ ಮುಷ್ಟಿ ಮಾಡಿದಳು ನಿಶಾ ಜೊತೆ ಏನೋ ತನ್ನ ಮನದ ಭಯವನ್ನು ತೋರದೆ ಬಂಡು ಧೈರ್ಯದಲ್ಲಿ ಮಾತನಾಡಿದಳು. ತನ್ನ ಗಂಡ ತನ್ನಿಂದ ದೂರವಾಗುತ್ತಾನೆ ಎಂದರೆ ಹೇಗೆ ಸಹಿಸುತ್ತಾಳೆ? ಬಹುಶಃ ಇದು ಪರಸ್ಪರ ಪ್ರೀತಿಯನ್ನು ಹೇಳಿಕೊಂಡಿದ್ದರೆ ಶರದಿಗೆ ಇಷ್ಟು ಭಯವಾಗುತ್ತಿರಲಿಲ್ಲವೇನೋ. ಆದರೆ ಇನ್ನು ಪ್ರೀತಿಯನ್ನೇ ಹೇಳಿಕೊಂಡಿಲ್ಲ. ನಿಜವಾಗಿಯೂ ನಿಶಾ ಹೇಳಿದ ಹಾಗೆ ಧನು ನನ್ನನ್ನು ದೂರ ಮಾಡುತ್ತಾನಾ ಎಂದು ನೆನೆದವಳಿಗೆ ಅದಾಗಲೇ ಎದೆಯ ತುಂಬೆಲ್ಲ ಭಯ ಆವರಿಸಿತು. ಒಂದು ಮೂಲೆಯಲ್ಲಿ ಕುಳಿತು ಬಿಕ್ಕಳಿಸಿ ಅಳಲು ಶುರು ಮಾಡಿದಳು. ವಸುಂಧರ ಅವರು ಅಂದು ಸ್ವಾಮಿನಾಥನ್ ಅವರನ್ನು ಕರೆದುಕೊಂಡು ಅವರ ಅಣ್ಣನ ಮನೆಗೆ ಪೂಜೆ ಎಂದು ಹೋಗಿದ್ದರು. ಇತ್ತ ರಿಷಿ ನಾನು ಬೇಗ ಆಫೀಸಿನಿಂದ ಬರುತ್ತೇನೆ ಎಂದು ಹೇಳಿದರೂ ಸಹ ಒಂದೇ ಸಮನೆ ಸುರಿಯುತ್ತಿದ್ದ ಮಳೆಯಿಂದಾಗಿ ಟ್ರಾಫಿಕ್ಗೆ ಸಿಲುಕಿಕೊಂಡು ಮನೆಗೆ ಬಂದಾಗ ಅದಾಗಲೇ ಕತ್ತಲಾವರಿಸಿತು. ಬೈಕ್ ನಿಲ್ಲಿಸಿ ಮನೆಯ ಬಾಗಿಲಿಗೆ ಬಂದವನು ಮುಚ್ಚಿದ ಬಾಗಿಲನ್ನು ಹಿಂದೆ ದೂಡಿ ಒಳಗೆ ಬರುತ್ತಿದ್ದ ಹಾಗೆ ಮನೆ ಪೂರ್ತಿ ಕತ್ತಲಾಗಿರುವುದನ್ನು ನೋಡಿ ಎದೆಯಲ್ಲಿ ಆಗಲೇ ಭಯ ಆವರಿಸಿತು. ತನ್ನ ಅಮ್ಮ ಇದ್ದಿದ್ದರೆ ಅವನು ಇಷ್ಟು ಹೆದರುತ್ತಿರಲಿಲ್ಲ. ಆದರೆ ಇಂದು ಇರುವುದು ಆರಾಧ್ಯ ಒಬ್ಬಳೇ. ಮನೆ ಯಾಕೆ ಇಷ್ಟು ಕತ್ತಲಾಗಿದೆ ಎಂದು ಯೋಚಿಸಿದವನು ಆರಾಧ್ಯ ಎಂದು ಕೂಗುತ್ತಲೇ ಒಳಗೆ ಬಂದಿದ್ದನು. ರಿಷಿಯ ಕೂಗಿಗೆ ಆರಾಧ್ಯ ಮಾತನಾಡಿದಿರುವುದನ್ನು ನೋಡಿ ಅವನ ಭಯ ಇನ್ನೂ ದುಪ್ಪಟ್ಟಾಗಿತ್ತು. ಒಡೆದುಕೊಳ್ಳುತ್ತಿದ್ದ ಹೃದಯವನ್ನು ಸಮ ಸ್ಥಿತಿಗೆ ತಂದವನು ನಿಧಾನವಾಗಿ ಒಳಗೆ ಹೆಜ್ಜೆ ಇರಿಸುತ್ತಿದ್ದ ಹಾಗೆ ಡೈನಿಂಗ್ ಟೇಬಲ್ ಮೇಲೆ ಆಗತಾನೆ ಹೃದಯ ಕಾಲದ ಕ್ಯಾಂಡಲ್ಗಳು ಒತ್ತಿಕೊಂಡು ಉರಿಯುವುದನ್ನು ನೋಡಿ ಹಾಗೇ ನಿಂತಲ್ಲಿಯೇ ಅವುಗಳನ್ನು ನೋಡುತ್ತಾ ನಿಂತು ಬಿಟ್ಟನು. ಅವುಗಳನ್ನು ಒತ್ತಿಸುತ್ತಿರುವುದು ಅವನ ಪ್ರೀತಿಯ ಮಡದಿ. ಹಳದಿ ಬಣ್ಣದ ಸೀರೆಯನ್ನು ಉಟ್ಟವಳ ಮೊಗ ಆ ಕ್ಯಾಂಡಲ್ನ ಬೆಳಕಿಗೆ ಬಂಗಾರದ ಬಣ್ಣಕ್ಕೆ ತಿರುಗಿ ಹೊಳೆಯುತ್ತಿತ್ತು. ಅವಳ ಅಂದವನ್ನು ಕಂಡು ಕಳೆದೇ ಹೋದವನು ನಿಧಾನವಾಗಿ ಬಂದು ಹಿಂದೆಯಿಂದ ಆರಾಧ್ಯಳನ್ನು ಹಿಡಿಯುತ್ತಾ ಇದೇನು ಮಾಡುತ್ತಿದ್ದೀರಾ ಎಂದನು. ಅವನ ಮಾತಿಗೆ ಮುಗುಳು ನಕ್ಕವಳು ಕಾಣಿಸುತ್ತಿಲ್ಲವಾ, ಕ್ಯಾಂಡಲ್ ಲೈಟ್ ಡಿನ್ನರ್ ಅರೇಂಜ್ ಮಾಡ್ತಿದ್ದೇನೆ ಎಂದಳು. ಅವಳ ಮಾತಿಗೆ ಉಬ್ಬು ಬೆಸೆದವನು ನಮ್ಮ ಮನೆಯಲ್ಲಿ ಕ್ಯಾಂಡಲ್ ಲೈಟ್ ಡಿನ್ನರಾ ಎಂದನು. ಯಾಕೆ, ಮನೆ ಏನಾಗಿದೆ? ಮನೆ ಮುಖ್ಯವಲ್ಲ, ಮನಸ್ಸು ಮುಖ್ಯ, ಹೇಗಿದೆ ಎಂದಳು. ಅದಾಗಲೇ ಅವಳ ಕೂದಲಿಗೆ ಹಾಕಿದ್ದಂಥ ಶಾಂಪುವಿನ ಗಮನ ಇವನಿಗೆ ಅಮಲೆರಗಿಸಿದಂತಾಗಿತ್ತು. ಕಣ್ಣು ಮುಚ್ಚಿ ಅದನ್ನು ಆಗ್ರಹಿಸಿದವನು ಇದೇನು ಇವತ್ತು ಇಷ್ಟು ಚೆಂದವಾಗಿ ರೆಡಿಯಾಗಿದ್ದೀರಾ ಎಂದನು. ಅವನ ಮಾತಿಗೆ ಏನು ಹೇಳಬೇಕು ಎಂದು ತೋಚದೆ ಮೌನವಾದವಳು ಇಬ್ಬರು ಇಂದು ತಮ್ಮ ಸಂಸಾರವನ್ನು ಶುರು ಮಾಡಬೇಕು ಎಂದು ಆಲೋಚಿಸಿ ಇಷ್ಟೆಲ್ಲ ತಯಾರು ಮಾಡಿದವಳಿಗೆ ಅದನ್ನು ಬಾಯಿ ಬಿಟ್ಟು ಹೇಳಲು ಆಗುತ್ತಿಲ್ಲ.
ಅವಳು ಮೌನವಾಗಿರುವುದನ್ನು ನೋಡಿದವನು, ಹೇಳಿ ಆರಾಧ್ಯ, ಇವತ್ತು ಏನು ವಿಶೇಷ ಎಂದು ಹೇಳುತ್ತಲೇ ಅವಳ ಹಿಡಿತ ಬಿಗಿ ಮಾಡಿದನು. ಮೊದಲು ಫ್ರೆಶ್ ಆಗಿ ಬನ್ನಿ, ಆಮೇಲೆ ಹೇಳುತ್ತೇನೆ ಎಂದಳು. ನೀವು ಇಷ್ಟೊಂದು ಚೆನ್ನಾಗಿ ರೆಡಿಯಾಗಿದ್ದೀರಾ, ನಿಮ್ಮನ್ನು ಬಿಟ್ಟು ಕದಲುವ ಮನಸ್ಸೇ ಆಗುತ್ತಿಲ್ಲ. ಆಗಿದ್ದಾಗ ಫ್ರೆಶ್ ಆಗುವುದು ಹೇಗೆ ಎಂದು ಮೋಹಕವಾಗಿ ಹೇಳಿದನು. ಇವತ್ತಿನಿಂದ ನಾನು ಪೂರ್ತಿ ನಿಮ್ಮವಳು, ನಾನು ಎಲ್ಲಿಗೂ ಹೋಗುವುದಿಲ್ಲ. ಹೋಗಿ ಕೈಕಾಲು ಮುಖ ತೊಳೆದು ಬನ್ನಿ ಎಂದವಳ ಮಾತು ಕೇಳಿ ಅವನಿಗೆ ಅರ್ಥವಾಗದೆ ಒಡನೆ ಅವಳಿಂದ ಹಿಂದೆ ಸರಿದು, ಏನು ಹೇಳ್ತಿದ್ದೀರಾ ಎಂದನು. ಎರಡು ಕೈಗಳನ್ನು ಹಾರದ ರೀತಿ ಅವನ ಕೊರಳಿನ ಸುತ್ತ ಬಳಸಿದವಳು, ನಿಮ್ಮ ಮನಸ್ಸಲ್ಲಿರುವ ಪ್ರೀತಿ ಹೇಳಿದ ಮೇಲೂ ನಮ್ಮಿಬ್ಬರ ಮಧ್ಯೆ ಈ ಅಂತರ ಬೇಕಾ ಎಂದು ತಡೆದು ಅಂಜಿಕೆಯಲ್ಲಿಯೇ ನುಡಿದಳು ಆರಾಧ್ಯ. ಅವಳು ಏನನ್ನು ಹೇಳಲು ಹೊರಟಿದ್ದಾಳೆ ಎನ್ನುವುದು ಅದಾಗಲೇ ಅರಿವಾಗಿತ್ತು ಅವನಿಗೆ. ಕೊರಳು ಬಳಸಿ ಹಿಡಿದಿದ್ದ ಅವಳ ಕೈಗಳನ್ನು ಹಿಂದೆ ತೆಗೆವನು. ಆರಾಧ್ಯ, ನಾನು ಇಷ್ಟರವರೆಗೆ ತಮಾಷೆ ಮಾಡಿದ್ದು ಅಷ್ಟೇ. ನಾನಿನ್ನು ಫೈನಾನ್ಷಿಯಲ್ ಪ್ರಾಬ್ಲಮ್ ಎದುರಿಸುತ್ತಿದ್ದೇನೆ. ನಮ್ಮ ಲೈಫ್ ಇನ್ನೂ ಸೆಟಲ್ ಆಗಬೇಕು. ಅದಕ್ಕೂ ಮೊದಲೇ ಇದೆಲ್ಲ ಎಂದು ಅಲ್ಲಿಗೆ ಮಾತು ನಿಲ್ಲಿಸಿದನು. ಅವನ ಕೈ ಹಿಡಿದವಳು, ಲೈಫಲ್ಲಿ ಸೆಟಲ್ ಆದ ಮೇಲೆ ಸಂಸಾರ ಶುರು ಮಾಡುತ್ತೇವೆ ಎಂದರೆ ಇಬ್ಬರಿಗೂ ವಯಸ್ಸಾಗಿರುತ್ತದೆ ರಿಷಿ. ಯಾವ ಕಾಲಕ್ಕೆ ಏನೇನು ಆಗಬೇಕೋ ಅದು ಆಗಾಗಲೇ ಜೀವನಕ್ಕೆ ಒಂದು ಅರ್ಥ ಸಿಗುವುದು. ಈಗಾಗಲೇ ಇಷ್ಟು ದಿನ ನಿಮ್ಮಿಂದ ದೂರ ಉಳಿದಿದ್ದೇನೆ, ಇನ್ನು ಎಷ್ಟು ದಿನ ಎಂದು ನಿಮ್ಮಿಂದ ದೂರ ಉಳಿಯುವುದು? ಅವನ ಅತಿ ಸಮೀಪ ಬಂದು ಕಣ್ಣಲ್ಲಿ ಕಣ್ಣಿಟ್ಟು ಹೇಳಿದಳು ಆರಾಧ್ಯಳ ಇಂದಿನ ನಡೆ, ಒಂದೊಂದು ಮಾತು ರಿಷಿಗೆ ಅಮಲೆರಗಿದಂತಾಗುತ್ತಿತ್ತು. ಅವಳ ಆಹ್ವಾನವನ್ನು ನೀಡುತ್ತಿರುವಾಗ ಇವನಿಗೆ ಇಲ್ಲ ಎನ್ನಲಾಗದೆ ಒಡನೆ ಅವಳನ್ನು ಬರಸೆಳೆದು ಅವಳ ಅದರಗಳನ್ನು ಬಂಧಿಸಿಬಿಟ್ಟನು. ಆರಾಧ್ಯ ಕೂಡ ಅವನಿಗೆ ಸ್ಪಂದಿಸುತ್ತಾ ಉಳಿದಳು. ಇಬ್ಬರಿಗೂ ಕಾಮದ ಹಸುವಿನ ಮುಂದೆ ಒಡಲಾಳದ ಹಸಿವು ಮರೆತೇ ಹೋಗಿತ್ತು. ಬಾಗಿಲನ್ನು ಭದ್ರಪಡಿಸಿದವನು ಅವಳನ್ನು ತೋಳಲ್ಲಿ ಏರಿಸಿಕೊಂಡು ಹೋಗಿ ಕೋಣೆಗೆ ಹೋಗಿದ್ದನು. ಕೋಪದ ಮುಸುಕು ತೆರೆದು ಪ್ರೀತಿಯ ತನ್ನ ಹೂವಿನ ಬಳಿ ಮಧುವನ್ನು ಹೀರುವ ದುಂಬಿಯಾಗಿದ್ದನು. ನೈದಿಲೆ ನಾಟ್ಯದಿಂದ ಕಂಪನು ಸೋಸು ಅವಳ ನಡುವಿನ ಮೇಲೆ ಮುತ್ತಿನ ಮಳೆಗೈಯುವ ಚಿತ್ತಾರ ಬಿಡಿಸಿದವನ ಒಲವಿನ ಒಲೆಗೆ ಕಂಪಿಸಿದಳು. ಭಾವೋದ್ವೇಗದ ತನುವಿಗೆ, ಒಲವಿನ ಅಲೆಗಳ ಆರ್ಭಟಕ್ಕೆ ಪ್ರತಿ ಕ್ಷಣವೂ ಕಂಪಿಸುತ್ತಿದ್ದಳು ಹುಡುಗಿ. ಮಳೆಗಾಗಿ ಕಾಯುತ್ತಿದ್ದ ಧರಣಿಗೆ ವರ್ಷಧಾರಿಯೇ ಆಗಮನದಿಂದ ಆಗುವ ಆನಂದದ ಹಾಗೆ ಒಲವಿನ ಪ್ರೀತಿಯ ಸಿಂಚನ ತಂಪೇರಿದಿತ್ತು. ವೀಣೆಯನ್ನು ಮೀಟಿದಾಗ ಒಮ್ಮುವ ಸುಮಧುರ ನಾದಸ್ವರದಂತೆ ನಲುಗಿದಳು ಹುಡುಗಿ. ಅಂತರಂಗದ ಭಾವದ ತರಂಗದೆಲೆಗಳ ವಿರಹ ಬೇಗೆ ದಣಿದಂತಾಗಿತ್ತು. ರತಿ ಮನ್ಮಥರಂತಿದ್ದ ಇವರ ಪ್ರಣಯದಾಟಿಗೆ ನಾಚಿ ಮರೆಯಾಗಿದ್ದನು ಚಂದ್ರಮನು. ಇಷ್ಟು ದಿನ ತನ್ನ ಎದೆಯಲ್ಲಿ ಬಚ್ಚಿಟ್ಟಿದ್ದ ಪ್ರೀತಿಯನ್ನೆಲ್ಲ ಒಂದೇ ಬಾರಿಗೆ ಮುತ್ತಿನ ಮಳೆಗಳ ಮೂಲಕ ಸುರಿದನು. ಬಯಸಿದ ಪ್ರೀತಿ ತನ್ನದಾಯಿತು ಎಂಬ ತೃಪ್ತಿಯ ಭಾವ ಅವಳಿಗೆ. ಇಬ್ಬರ ದೇಹಗಳು ಪ್ರಣಯದಾಟಕ್ಕೆ ದಣಿದಿದ್ದವು. ರಿಷಿ ಅವಳಿಂದ ಹಿಂದೆ ಸರಿದು ಮಲಗಿದರೆ ಸಿಹಿಯಾದ ನೋವಿನಲ್ಲೂ ತುಟಿ ಅರಳಿಸಿ ಅವನ ಎದೆಯನ್ನೇ ದಿಂಬಾಗಿಸಿ ಅವನನ್ನು ಗಟ್ಟಿಯಾಗಿ ತಬ್ಬಿ ಮಲಗಿದಳು. ಮಡದಿಯ ಭುಜ ಬಳಸಿ ತಾನು ಕೂಡ ಹಿಡಿತ ಬಿಗಿ ಮಾಡಿ ಮಲಗಿದನು. ಒಂದು ಜೋಡಿ ತಮ್ಮ ಪ್ರೀತಿಯ ಪರಿಪೂರ್ಣತೆ ಹೊಂದಿ ಒಂದಾಗಿದ್ದಾರೆ. ಇನ್ನೊಂದು ಜೋಡಿ ಕಾಣದ ಕೈಗಳಿಗೆ ಬಲುಪಶುವಾಗಿ ಬೇರಾಗುವ ಹಂತದಲ್ಲಿದ್ದಾರೆ. ಮುಂದುವರೆಯುವುದು. ನಿಶಾ ಮುಂದೆ ಏನು ಮಾಡುತ್ತಾಳೆ ಎಂದು ಮುಂದಿನ ಸಂಚಿಕೆಯವರೆಗೂ ಕಾದು ನೋಡೋಣ. ಧನ್ಯವಾದಗಳು.